ಹಿಂದೆ ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸ್ಕೊಂಡಿದ್ದಾರೆ, ನೆಲಮಂಗಲ ಕ್ಷೇತ್ರಕ್ಕೆ. ಅಂದರೆ ಬಹುಶಃ ಅದು ಇಡೀ ಜಿಲ್ಲೆನೂ ಕೂಡ ಶಿಫ್ಟ್ ಆಗ್ತದೆ. ತಾಲೂಕು ನೆಲಮಂಗಲ ಆಗ್ತದೆ, ಜಿಲ್ಲೆ ಏನೋ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ತದೆ. ಅದರಿಂದ ಈಗ ನಮಗೆ ಕೆಲವರು ಈಗ ನಮ್ಮ ಕಸ್ಬಾ ಹೋಬಳಿಗೆ ಸಂಬಂಧಪಟ್ಟಂಗೆ ಬೆಳಗುಂಬ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ತೊರೆರಾಂಪುರ, ತೊರೆಚೆನ್ನಹಳ್ಳಿ ಮತ್ತು ತೊರೆರಾಮನಹಳ್ಳಿ ಈ 3 ಗ್ರಾಮಗಳನ್ನು ಕೂಡ ಇವತ್ತು ನಾವು ಮಾಗಡಿಗೆ ಬರಬೇಕು. ನಮಗೆ ನೆಲಮಂಗಲಕ್ಕೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ನಮಗೆ ತಾಲೂಕು ಕಚೇರಿ ಇರ್ಬೋದು, ಪೊಲೀಸ್ ಸ್ಟೇಷನ್ನು, ಮತ್ತೊಂದು ಎಲ್ಲ ವ್ಯವಹಾರಗಳಿಗೂ ತೊಂದರೆ ಆಗ್ತದೆ. ಇಲ್ಲಿ ಭಾಳ ಹತ್ರ, ನಮಗೆ ಮಾಗಡಿ ಪಟ್ಟಣ ಭಾಳ ಹತ್ರ, ನೆಲಮಂಗಲ ಪಟ್ಟಣ ಭಾಳ ದೂರ ಇದೆ. ಅದರಿಂದ ವಾಪಸ್ಸು ನಮ್ಮನ್ನು ನೀವು ಇಲ್ಲಿಗೆ ಸೇರಿಸ್ಕೋಬೇಕು ಅಂತೇಳಿ ನಾನು ಮನವಿ ಕೊಟ್ಟಿದ್ದೆ. ಇದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಇದು ಜೊತೆಗಿನಲ್ಲಿ ಯಾಗ್ನಹಳ್ಳಿ ಮತ್ತು ಸಿದ್ದಯ್ಯನಪಾಳ್ಯ, ಅದು ತೆಗಿಕುಪ್ಪೆ ಪಂಚಾಯತಿಗೆ ಬರ್ತದೆ. ಅದು ಯಾಗ್ನಹಳ್ಳಿ, ಸಿದ್ದಯ್ಯನಪಾಳ್ಯ ಮತ್ತು ಮಾದಗಂಡಹಳ್ಳಿ ಪಂಚಾಯತಿಗೆ ಅರ್ಶಿನಕುಂಟೆ ಮತ್ತು ಬೇರೆ ಬೇರೆ ಗ್ರಾಮಗಳೆಲ್ಲ ಅಲ್ಲಿ ಮಾದಗಂಡಹಳ್ಳಿ ಪಂಚಾಯತಿಗೆ ಬರ್ತದೆ. ಈ ಒಂದು 4-5 ಗ್ರಾಮಗಳನ್ನ ನಮಗೆ ಸೇರಿಸ್ಕೊಡಿ ವಾಪಸ್ಸು. ಆ ಭಾಗದ ಜನ ಕೇಳ್ಕೊತಾ ಇದ್ದಾರೆ, ನಮಗೆ ನೆಲಮಂಗಲ ತುಂಬ ದೂರ ಆಗ್ತದೆ, ಮಾಗಡಿ ಹತ್ರ ಆಗ್ತದೆ ಅಂತೇಳಿ. ಅದಕ್ಕೆ ಮುಖ್ಯಮಂತ್ರಿಗಳು ಸರ್ಕಾರದಿಂದ ಪ್ರಸ್ತಾವನೆ ಬಂದಿದ್ದು ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳನ್ನು ಇಲ್ಲಿ ಕಳಿಸಿದ್ದಾರೆ. ಈಗ ಅವರು ಇದನ್ನೆಲ್ಲ ಚರ್ಚೆ ಮಾಡಿ ಈ ರಿಪೋರ್ಟನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಆವಾಗ ನಮಗೆ ಈ 3-4 ಗ್ರಾಮಗಳು ನಮ್ಮ ಮಾಗಡಿ ತಾಲೂಕಿಗೆ, ಕಸ್ಬಾ ಹೋಬಳಿ, ಕುದೂರು ಹೋಬಳಿಗೆ ಬರ್ತಕ್ಕಂಥದ್ದು. ಮತ್ತು ವೀರಾಪುರನೂ ಕೂಡ ಮೊದಲು ಅದು ಸೋಲೂರು ಹೋಬಳಿಗೆ, ಅಂದರೆ ಅದು ಕುದೂರು ಹೋಬಳಿ ಇದ್ರೂ ಕೂಡ ಬೇರೆ ಬೇರೆ ವಹಿವಾಟಿಗೆ ಸೋಲೂರು ಹೋಬಳಿಗೆ ಸೇರಿತ್ತು. ಅದನ್ನು ಪರ್ಮನೆಂಟಾಗಿ ಮಾಗಡಿಗೆ ಸೇರಿಸಿ ವೀರಾಪುರನ ಅಂತೇಳಿ ಅವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಇವತ್ತು 5-6 ಗ್ರಾಮಗಳ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ AC ಅವರೇ ಇಲ್ಲಿ ಬಂದಿದ್ದಾರೆ. ಈ ವರದಿಯನ್ನು DC ಮುಖಾಂತರ ಸರ್ಕಾರಕ್ಕೆ ಕಳಿಸ್ತಾರೆ. ಈ ಎಲ್ಲ ಗ್ರಾಮಗಳು ಕೂಡ ಮಾಗಡಿನಲ್ಲೇ ಉಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಉಳ್ಕೊಳ್ತದೆ. ಅಲ್ಲ ಸರ್, ಏನಾರು ಮಾಡಿದ್ರು ಉಳಿಸ್ಕೋಬೇಕಲ್ವಾ ಸರ್? ಅಲ್ಲ, ಉಳಿಸ್ಕೋಬೇಕು ಅಂದರೆ ಇಷ್ಟೆಲ್ಲ ಪ್ರಯತ್ನ ಮಾಡೋದು ನಾವು. ಒತ್ತಡ ಆಗ್ಬೇಕಲ್ವ ಸರ್? ಹೌದು, ಅದು ವರದಿ ಹೋಗ್ಬೇಕಲ್ಲ, ಸರಿಯಾದಂಥ ವರದಿ ಹೋಗ್ಬೇಕಲ್ಲ ಸರ್ಕಾರಕ್ಕೆ. ಅದಕ್ಕೆ ಈಗ ವರದಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ AC ಮುಖಾಂತರ. ಅದು ಸರ್ಕಾರಕ್ಕೆ ಹೋದ ನಂತರ ಅದು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿ ಈ ಗ್ರಾಮಗಳು ನಮಗೆ ಸೇರ್ತವೆ, ಮಾಗಡಿ ತಾಲೂಕಿಗೆ, ಕಸ್ಬಾ ಹೋಬಳಿಗೆ. ಈಗ ಬಂದಿದ್ದ ಜನಕ್ಕೆ ಏನು ಭರವಸೆ ಕೊಡ್ತೀರಾ ಸರ್? ಈಗ ಬಂದು ಮತ್ತೆ ಮಾಹೋಲ ಸಲ್ಲಿಸಿದ್ದಾರೆ ಸರ್, ಭರವಸೆ ಕೊಡಬೇಕಲ್ಲ. ಈಗ ಇಷ್ಟೊಂದು ಜನ ಬಂದು ಹೇಳಿಕೆ ಕೊಟ್ಟ ಮೇಲೆ ನಾವು ಪುನಃ ಅದನ್ನು ಬಿಡಲಿಕ್ಕೆ ತಯಾರಿಲ್ಲ. ಅದನ್ನು ಪುನಃ ನಮ್ಮ ಮಾಗಡಿ ತಾಲೂಕಿಗೆ ಸೇರಿಸ್ಕೊಳ್ತೀವಿ, ಕಸ್ಬಾ ಹೋಬಳಿಗೆ, ಕುದೂರು ಹೋಬಳಿಗೆ ಸೇರಿಸ್ಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಓಕೆ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು.